ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ನಿಮಗೆ ಕರ್ಮೀನ್ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಕೂಡ ಕರ್ಮೀನ್ ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು. ನನಗಿಷ್ಟ ಆಗುತ್ತೆ, ಹಾಗಾಗಿ ಮಾಡ್ತಾಯಿದ್ದೀನಿ. ಕರ್ಮೀನ್ ಸಾಂಬಾರಿಗೆ ಒಣ ಅವರೆಕಾಳನ್ನು ಹಾಕಬೇಕಾಗತ್ತೆ. ಒಂದು 2-3 ಗಂಟೆ ಟೈಮ್ ನೆನೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಆದರೆ ನನಗೆ ಇವತ್ತು ನೆನೆ ಹಾಕೋದಕ್ಕೆ ಟೈಮ್ ಇರಲಿಲ್ಲ. ಅರ್ಜೆಂಟಾಗಿ ಸಾಂಬಾರು ಮಾಡಬೇಕಂತ ಅಂದ್ಕೊಂಡಿದ್ದು, ಹಾಗಾಗಿ ಒಂದು 3-4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ನೆನೆ ಹಾಕ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಕಾಳು ಅಂತ ಅಷ್ಟೇ. ನಾನಿಲ್ಲಿ ರುಬ್ಕೊಳ್ಳೋದಕ್ಕೆ 1 ಹೋಳ್ಕಾಯಿ, 2 ಈರುಳ್ಳಿ, ಖಾರದ ಪುಡಿ ಮತ್ತು 1-2 ಟೊಮೊಟೊ ತೊಗೊಂಡಿದ್ದೀನಿ. ಕರ್ಮೀನ್ ಸಾಂಬಾರಿಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಈ ಥರ ಮಸಾಲೆ ಏನು ಹಾಕೋ ಹಾಗಿಲ್ಲ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿಲ್ಲ, ಬೇಕು ಅಂದರೆ ಹಾಕ್ಕೊಳ್ಳಿ. ಹುಣಸೆ ಹಣ್ಣನ್ನು ನೆನೆ ಹಾಕ್ತಾಯಿದ್ದೀನಿ. ಮೀನು ಸಾಂಬಾರಿಗೆ ಮೇಯ್ನಾಗಿ ಬೇಕಾಗಿರೋದೇ ಹುಣಸೆ ಹಣ್ಣು. ಹುಳಿ ಇದ್ರೇ ಚೆನ್ನಾಗಿರೋದು. ನಾನಿವಾಗ ಮೊದಲಿಗೆ ಕಾಯಿ ಮತ್ತು ಈರುಳ್ಳಿಯನ್ನು ರುಬ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಸವದ ಮೇಲೆ ಇವಾಗ ಖಾರದ ಪುಡಿ ಮತ್ತು ಟೊಮೊಟೊನ ಹಾಕ್ಕೊಂಡು ರುಬ್ಕೊಂಡೆ. ಇವಾಗ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಕೂಡ ಒಂದು ದೊಡ್ಡ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಇವಾಗ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ರುಬ್ಕೊಂಡಿದ್ವಿ ಅಲ್ವಾ ಮಸಾಲೆ, ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಸ್ವಲ್ಪ ನೀರಲ್ಲಿ ಮಾತ್ರ ಹಾಕ್ತಾಯಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಅವರೆಕಾಳನ್ನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಬೇಯಿಸ್ಕೊಳ್ಳುವಾಗ ನೀರು ಹಾಕಿದ್ದೆ ಅಲ್ವಾ, ಆ ನೀರು ಕೂಡ ಇರುತ್ತೆ. ಅದನ್ನು ಹಾಕಿದ್ಮೇಲೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ನೀರು ಹಾಕಿದ್ದೆ. ಇವಾಗ ನೋಡಿ ಕಾಳು ಬೇಯಿಸ್ಕೊಂಡಿದ್ದೆ ಅಲ್ವಾ, ಕಾಳು ಮತ್ತು ನೀರು ಎರಡನ್ನೂ ಹಾಕ್ತಾಯಿದ್ದೀನಿ. ಕರ್ಮೀನ್ ಸಾಂಬಾರು ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಪೂರ್ತಿ ತೆಳುವಾಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಒಂಡ್ಕೊಳ್ಳೋದು ಅಂತ ಹೇಳ್ತೀವಿ ನಾವು. ಸೊ ಒಂಡ್ಕೊಳ್ಳೋ ಹಾಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಗಟ್ಟಿಗೆ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ತೆಳು ಇರೋ ಥರ ನಿಮಗೆ ಕಾಣಿಸ್ತಿದೆ, ಆದರೆ ಇದು ಬೆಂದ ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗುತ್ತೆ. ಹುಣಸೆ ರಸವನ್ನು ನಾನು ಹುಣಸೆ ನೆನೆ ಹಾಕಿದ್ದೆ ಅಲ್ವಾ, ಅದನ್ನು ಹುಣಸೆ ರಸ ಮಾಡ್ಕೊಂಡಿದ್ದೆ. ಇವಾಗ ಹುಣಸೆ ರಸವನ್ನು ಕೂಡ ಹಾಕಿ ಪ್ಲೇಟನ್ನು ಮುಚ್ತಾ ಇದ್ದೀನಿ. ಈ ಮಸಾಲೆ ಎಲ್ಲ ಒಂದು ಕುದಿ ಬರೋವಷ್ಟರಲ್ಲಿ ಕರ್ಮೀನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಕರ್ಮೀನನ್ನು ಹೊರಗಡೆ ಒಣಗಿ ಹಾಕೋದ್ರಿಂದ ಕಲ್ಲು ಅದು ಇದು ಎಲ್ಲ ಧೂಳು ಎಲ್ಲ ಇರುತ್ತಲ್ವ, ಸೊ ಹಾಗಾಗಿ ತೊಳಿಬೇಕಾಗುತ್ತೆ. ಹುರಿದ ತೊಳೆದ್ರೆ ಒಂಥರ ಹಸಿ ವಾಸನೆ ಬರುತ್ತೆ. ಹಾಗಾಗಿ ಸ್ವಲ್ಪ ಹುರ್ಕೊಂಡು ಆಮೇಲೆ ತೊಳ್ಕೊಬೇಕಾಗುತ್ತೆ. ಕರ್ಮೀನಲ್ಲಿ ಸಣ್ಣ ಮೀನು ಕೂಡ ಬರುತ್ತೆ. ಸಣ್ಣ ಮೀನು ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ಅಮ್ಮ ನನಗೆ ದೊಡ್ಡ ದೊಡ್ಡ ಮೀನು ತಂದುಕೊಟ್ಟಿದ್ರು. ಹಾಗಾಗಿ ಅಂದರೆ ಮೀಡಿಯಮ್ ಆಗಿದೆ, ದೊಡ್ಡದಂದರೆ ದೊಡ್ಡದಲ್ಲ. ನಾನು ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತಾ ಇದ್ದೀನಿ. ಅಥವಾ ಬೇರೆ ಬೋಸಿಗೆ ನೀರು ಹಾಕಿ ಅದರಲ್ಲಿ ಕೂಡ ತೊಳ್ಕೊಬಹುದಾಗಿತ್ತು. ನಾನು ಹೀಗೆ ಇದರಲ್ಲೇ ತೊಳ್ಕೊಳ್ಳೋಣ ಅಂತ ಇದರಲ್ಲೇ ತೊಳಿತಾ ಇದ್ದೀನಿ. ಕಲ್ಲೇನಾದರೂ ಇದ್ದರೆ ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಒಂದು ಸಲ ಇಲ್ಲ ಅಂದರೆ 2 ಸಲ ತೊಳ್ಕೊಳ್ಳಿ, ಯಾಕಂದರೆ ಧೂಳೆಲ್ಲ ನೀಟಾಗಿ ಹೋಗುತ್ತೆ. ಸೀಗಡಿ ಸಾಂಬಾರು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ. ಸೀಗಡಿ ಸಾಂಬಾರಿಗೆ ಹೀರೆಕಾಯಿ ಹಾಕ್ಕೊಂಡು ಮಾಡ್ಕೊತೀವಿ ನಾವು. ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಸೀಗಡಿ ಸಾಂಬಾರು ಮಾಡಿದಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಕರ್ಮೀನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳುವಷ್ಟರಲ್ಲಿ ಕುದಿ ಬರ್ತಿದೆ ಮಸಾಲೆ. ಇವಾಗ ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನಾನು ಬದನೆಕಾಯನ್ನು ಹೆಚ್ಚು ಹಾಕ್ತಾಯಿದ್ದೀನಿ. ಕರ್ಮೀನ್ ಸಾಂಬಾರಿಗೆ ಬದನೆಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಬದನೆಕಾಯಿ ಹಾಕ್ತಾಯಿದ್ದೀನಿ. ಇದೇ ಕಲರ್ ಬದನೆಕಾಯಿ ಹಾಕಬೇಕನ್ನೋದೇನಿಲ್ಲ, ಮನೇಲಿ ಈ ಕಲರ್ ಇತ್ತಂತ ಹಾಕ್ತಾಯಿದ್ದೀನಿ. ಗ್ರೀನ್ ಕಲರ್ ಬದನೆಕಾಯಿ ಹಾಕಿದ್ರೂ ಚೆನ್ನಾಗಿರುತ್ತೆ. ನಮ್ಮ ಕಡೆ ಬಾಣಂತಿಯರಿಗೆಲ್ಲ ಸೀಗಡಿಯನ್ನು ಹುರಿದು ಪುಡಿ ಮಾಡಿ ಉಪ್ಪು ಮತ್ತು ಮೆಣಸು ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅನ್ನಕ್ಕೆ ಹಾಕ್ಕೊಡ್ತಾರೆ. ಕೆಲವ್ರಿಗೆ ಸೀಗಡಿ ಕರ್ಮೀನೆಲ್ಲ ಇಷ್ಟ ಆಗಲ್ಲ. ನಮಗೆ ತಿಂದ ಅಭ್ಯಾಸ ಇದೆ, ಹಾಗಾಗಿ ಇಷ್ಟ ಆಗುತ್ತೆ. ಮಸಾಲೆ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವ, ಉಪ್ಪು ಕೂಡ ಹಾಕಿದ್ದೀನಲ್ವ. ಇವಾಗ ಬದನೆಕಾಯನ್ನು ಹಾಕ್ತಾಯಿದ್ದೀನಿ. ಬದನೆಕಾಯಿ ಜೊತೆಗೆ ಕರ್ಮೀನು ಕೂಡ ಹಿಂದೆನೇ ಹಾಕ್ತಿದ್ದೆ. ಆದರೆ ನಮ್ಮ ಮನೇಲಿ ಕೂಡ ನನ್ನ ಹಸ್ಬೆಂಡ್ಗೆ ಕರ್ಮೀನು ಸಾಂಬಾರು ಇಷ್ಟ ಆಗಲ್ಲ, ಅವ್ರು ತಿನ್ನಲ್ಲ. ಹಾಗಾಗಿ ಅವರೆಕಾಳು ಮತ್ತು ಬದನೆಕಾಯಿ ಮಾತ್ರ ಎತ್ಕೊಂಡು ಬೇರೆ ತಪ್ಪಲೆಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಅಂತ ತಗೋತಾ ಇದ್ದೀನಿ. ನಿಮ್ಮ ಮನೇಲಿ ಕೂಡ ಯಾರಾದರೂ ಕರ್ಮೀನು ಸಾಂಬಾರು ತಿನ್ನಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಷ್ಟು ಬೇಯುವಾಗ ಸ್ವಲ್ಪ ಎತ್ಕೊಂಡು ಸಪ್ರೇಟಾಗಿ ಬೇಯಿಸ್ಕೊಳ್ಳಿ ಅದನ್ನು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ನಾವು ತಗ್ನಿ ಕಾಳು ಅಂದರೆ ಅಲಸಂದೆ ಕಾಳು ಹಾಕಿ ಕೂಡ ಹುಳಿ ಖಾರ ಅಂತ ಮಾಡ್ತೀವಿ. ಆ ಸಾಂಬಾರು ಕೂಡ ಚೆನ್ನಾಗಿರುತ್ತೆ. ಕರ್ಮೀನು ಸಾಂಬಾರಿಗೂ ಅಲಸಂದೆ ಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಆದರೆ ಒಣಗಿದ ಅವರೆಕಾಳು ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇವಾಗ ನೋಡಿ ನಾನು ಕರ್ಮೀನನ್ನು ಫ್ರೈ ಮಾಡಿಕೊಂಡು ತೊಳ್ಕೊಂಡಿದ್ದೆ ಅಲ್ವಾ, ಅದನ್ನು ಹಾಕ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೆ ಸಪ್ರೇಟಾಗಿ ಸಾಂಬಾರು ಬೇಯಿಸ್ತಾ ಇದ್ದೀನಿ.
ಮೀನು ಸಾಂಬಾರು ಇಷ್ಟ ಆಗೋರಿಗೆ ಈ ಸಾಂಬಾರು ಕೂಡ ಇಷ್ಟ ಆಗುತ್ತೆ. ಮೀನು ಸಾಂಬಾರು ಇಷ್ಟ ಆಗದೆ ಇರೋರಿಗೆ ಈ ಸಾಂಬಾರು ಇಷ್ಟ ಆಗಲ್ಲ ಅಷ್ಟೇ. ಪ್ರತಿದಿನ ಅದೇ ಸಾಂಬಾರು ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಯಾವಾಗಲಾದರೂ ಒಂದು ಸಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇವಾಗ ನಾನು ಮೀನನ್ನು ಹಾಕಿದ ಮೇಲೆ ಪ್ಲೇಟನ್ನು ಮುಚ್ತಾ ಇದ್ದೀನಿ. ಒಂದು 10-15 ನಿಮಿಷ ಬೆಂದ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಸಾಂಬಾರು ಬೆಂದಿದೆ. ಈ ಸಾಂಬಾರು ಜೊತೆಗೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ, ರಾಗಿ ಮುದ್ದೆ. ಆದರೆ ನನಗೆ ಇವಾಗ ಟೈಮ್ ಇರಲಿಲ್ಲ ಅಂತ ಹೇಳಿ ರಾಗಿ ಮುದ್ದೆ ಮಾಡಲಿಲ್ಲ, ಅನ್ನ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮ್ಗೆ ಹೇಳಿದೆ ಅಲ್ವಾ, ಇವತ್ತು ತಿಂಗಳು ಕಾರ್ಯ ಇದೆ ಅಂತ. ಅಲ್ಲಿಗೆ ಹೋಗಬೇಕಾಗಿರೋದ್ರಿಂದ ನಾನು ಅನ್ನ ಸಾಂಬಾರು ಮಾತ್ರ ಮಾಡಿಕೊಂಡು ಊಟ ಮಾಡಿಕೊಂಡೆ ಹೋದೆ. ನಮ್ಮ ಬಾವನ ತಿಂಗಳು ಕಾರ್ಯದ ವೀಡಿಯೋ ಸಪ್ರೇಟಾಗಿ ಹಾಕಿದ್ದೀನಿ ನೋಡಿ. ಇದಕ್ಕೆ ಅನ್ನ ಉದ್ರಾಗಿದ್ದರೆ ಚೆನ್ನಾಗಿರುತ್ತೆ. ಯಾಕಂದರೆ ಸಾಂಬಾರು ಗಟ್ಟಿ ಇರುತ್ತಲ್ವ, ಹಾಗಾಗಿ ಅನ್ನ ಸ್ವಲ್ಪ ಬೆಂದೋಗ್ಬಿಟ್ರೆ ಸಾಂಬಾರು ಗಟ್ಟಿ ಇರುತ್ತಲ್ಲ, ಅಷ್ಟು ಚೆನ್ನಾಗಿರಲ್ಲ. ಕರ್ಮೀನು ಸ್ವಲ್ಪ ತಿನ್ನುವಾಗ ಸ್ವಲ್ಪ ಕಹಿ ಹೊಡೆಯುತ್ತೆ, ಅದು ಹಾಗೇ. ಹಾಗಂತ ಹೇಳಿ ಸಾಂಬಾರು ಚೆನ್ನಾಗಿರಲ್ಲ ಅಂತ ಅಲ್ಲ, ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ. ಕಿರ್ಕೈ ಅಂತ ನಾವು ಹೇಳ್ತೀವಿ, ಹಾಗೆ ಒಂಚೂರು ಅನಿಸುತ್ತೆ ಅಷ್ಟೇ. ಈಗ ಹಾಗಲಕಾಯಿ ಎಲ್ಲ ತಿನ್ನಲ್ವ, ಅಷ್ಟೊಂದೆಲ್ಲ ಕಹಿ ಇರಲ್ಲ, ಒಂಚೂರು ಕಿರ್ಕೈ ಥರ ಅನಿಸುತ್ತೆ. ಯಾಕಂದರೆ ನಾನು ತಿನ್ನೋವಾಗ ಅಬ್ಸರ್ವ್ ಮಾಡಿದೆ ಅದನ್ನು, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಅಪರೂಪಕ್ಕೆ ಮಾಡ್ಕೊಂಡಿದ್ದೆ ಅಲ್ವಾ, ಮನಸ್ಫೂರ್ತಿಯಾಗಿ ತಿಂದೆ. ಇಲ್ಲಿ ಕಿಟಕಿದು ಬೆಳಕೆಲ್ಲ ಕಾಣಿಸ್ತಿತ್ತಂತ ಹೇಳಿ ಹೊರಗಡೆ ಬಂದು ಟಿಪಾಯಿ ಮೇಲಿಟ್ಟು ಒಂದು ಸಲ ವೀಡಿಯೋ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಮನೆಯಲ್ಲಿ ಗೋಬಿ ಮಾಡಿದ್ದೆ. ಹೋಮ್ ಮೇಡ್ ಗೋಬಿ ಹೇಗಿರುತ್ತೆ ಅನ್ನೋದು ನೋಡಬೇಕಂದ್ರೆ ನಾಳೆವರೆಗೂ ಕಾದು ನೋಡಿ.